ಸಿದ್ದು ಕುರ್ಚಿ ಔಟ್, ಡಿಕೆಶಿಗೆ ಪಟ್ಟಾಭಿಷೇಕ. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕರ್ನಾಟಕ ರಾಜಕೀಯದಲ್ಲಿ ಈಗ ಎಲ್ಲಿ ನೋಡಿದ್ರೂ ಒಂದೇ ಚರ್ಚೆ, ಅದೇ ಮೇ 4ರ ಡೆಡ್ಲೈನ್. ಹೌದು, ಈ ಮೇ 4ನೇ ತಾರೀಕು ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸುತ್ತಾ? ಸಿಎಂ ಸಿದ್ದರಾಮಯ್ಯ ಅವರ ಪಟ್ಟ ಸಡಿಲವಾಗುತ್ತಾ ಅಥವಾ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಹುದಿನಗಳ ಕನಸು ನನಸಾಗುತ್ತಾ? ಒಂದ್ ಕಡೆ ಸದ್ದಿಲ್ಲದೆ ದೆಹಲಿ ಮಟ್ಟದಲ್ಲಿ ನಡೀತಾ ಇರುವಂತಹ ಸಂಚುಗಳು, ಇನ್ನೊಂದ್ ಕಡೆ ಗುಂಪು ಗುಂಪಾಗಿ ಶಾಸಕರು ಹೈಕಮಾಂಡ್ ಭೇಟಿ ಮಾಡ್ತಾ ಇರೋದು. ಇದೆಲ್ಲವನ್ನ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿರುಗಾಳಿ ಎದ್ದಿರೋದಂತೂ ಗ್ಯಾರಂಟಿ. ಇಂದು ನಾವು ಈ ಮೇ 4ರ ರಹಸ್ಯ ಮತ್ತು ಕರ್ನಾಟಕ ಸರ್ಕಾರ ಭವಿಷ್ಯದ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ನೋಡ್ತಾ ಹೋಗೋಣ. ಈಗ ಪ್ರಶ್ನೆ ಇರೋದು, ಮೇ 4ಕ್ಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಅಂತ. ಅಂದು ಕೇವಲ ದಿನಾಂಕ ಮಾತ್ರ ಅಲ್ಲ, ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳುವ ದಿನ. ಈ ಫಲಿತಾಂಶ ಬರೀ ದೇಶದ ರಾಜಕಾರಣಕ್ಕೆ ಮಾತ್ರ ಅಲ್ಲ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಭವಿಷ್ಯಕ್ಕೂ ದಾರಿದೀಪವಾಗಲಿದೆ. ಒಂದ್ ವೇಳೆ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಬಂದ್ರೆ ಹೈಕಮಾಂಡ್ ರಾಜ್ಯದಲ್ಲಿ ಕೈ ಹಾಕುವ ಶೈಲಿಯೇ ಬೇರೆಯಾಗಿರುತ್ತೆ. ಒಂದ್ ವೇಳೆ ವ್ಯತಿರಿಕ್ತವಾದ್ರೆ ಇಲ್ಲಿನ ಬಣ ರಾಜಕೀಯ ಸ್ಫೋಟಗೊಳ್ಳೋದಂತೂ ಖಂಡಿತ. ಈ ಫಲಿತಾಂಶದ ಬೆನ್ನಲ್ಲೇ ಕರ್ನಾಟಕ 2 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಕೂಡ ಬರಲಿದೆ. ಇದು ಸರ್ಕಾರದ ಜನಪ್ರಿಯತೆಗೆ ಹಿಡಿದ ಕೈಗನ್ನಡಿಯಾಗಲಿದೆ. ಫಲಿತಾಂಶದ ಬೆನ್ನಲ್ಲೇ ಕೇಳಿ ಬರ್ತಿರುವಂತಹ ಮತ್ತೊಂದು ದೊಡ್ಡ ಕೂಗಂದ್ರೆ ಅದು ಸಂಪುಟ ಪುನರ್ರಚನೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಸರಿಸುಮಾರು 3 ವರ್ಷಗಳು ಪೂರೈಸಿವೆ. ನಮಗೂ ಸಚಿವ ಸ್ಥಾನ ಬೇಕು ಅನ್ನೋ ಶಾಸಕರ ದಂಡೇ ದೆಹಲಿ ವಿಮಾನ ಹತ್ತುತ್ತಾ ಇದೆ. ಈಗಾಗಲೇ ಹಲವು ಶಾಸಕರು ಗುಂಪು ಗುಂಪಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ 3 ವರ್ಷ ಆಯ್ತು, ಈಗ್ಲಾದ್ರೂ ನಮ್ಗೆ ಅವಕಾಶ ಕೊಡಿ, ಇಲ್ದಿದ್ರೆ ಮುಂದಿನ ದಾರಿ ನಮ್ಗೆ ಗೊತ್ತು ಅನ್ನೋ ಪರೋಕ್ಷ ಎಚ್ಚರಿಕೆಯನ್ನ ಕೂಡ ಇವರು ರವಾನಿಸಿದ್ದಾರೆ. ಸದ್ಯ ಸೈಲೆಂಟ್ ಆಗಿರುವಂತಹ ಶಾಸಕರು ಮೇ 4ರ ನಂತರ ಸಿಡಿಯೋಕೆ ರೆಡಿ ಆಗಿದ್ದಾರೆ. ಇನ್ನು ಅಸಲಿ ಆಟ ಇರೋದೇ ನಾಯಕತ್ವದ ಬದಲಾವಣೆಯಲ್ಲಿ. 2.5 ವರ್ಷದ ಅವಧಿಯಲ್ಲೇ ಸಿಎಂ ಚೇಂಜ್ ಆಗ್ಬೇಕು ಅನ್ನೋ ಚರ್ಚೆ ಶುರುವಾಗಿತ್ತು. ಆಗ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಎಲ್ಲರನ್ನ ಕೂಡ ಸುಮ್ನೆ ಕೂರಿಸಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಬಣ ಈಗ ಸುಮ್ನೆ ಕೂತಿದ್ರು ಕೂಡ ಒಳಗೊಳಗೆ ಅವರು ಸಂಚನ್ನ ರೂಪಿಸ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಮೇ 4ರ ನಂತರ ಡಿಕೆಶಿ ಬಣ ಅಧಿಕೃತವಾಗಿ ಪಟ್ಟು ಹಿಡಿಯುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಮೌನವಾಗಿದ್ದಾರೆ ನಿಜ, ಆದ್ರೆ ಆ ಮೌನದ ಹಿಂದೆ ಒಂದು ದೊಡ್ಡ ರಾಜಕೀಯ ತಂತ್ರದ ಲೆಕ್ಕಾಚಾರವಿದೆ. ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಅವರು ಯಾವ ದಾಳ ಉರುಳಿಸಲಿದ್ದಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಫೈಟ್ ಒಂದ್ ಕಡೆಯಾದ್ರೆ, ಇತ ಕಾಂಗ್ರೆಸ್ನ ಭದ್ರಕೋಟೆಯಂತಿರುವಂತಹ ಕಾಂಗ್ರೆಸ್ನ ಮುಸ್ಲಿಂ ನಾಯಕರಲ್ಲಿ ಕೂಡ ಭಿನ್ನಮತ ಹೊಗೆಯಾಡ್ತಾ ಇದೆ. ದಾವಣಗೆರೆ ದಕ್ಷಿಣದ ಉಪಚುನಾವಣೆ ವಿಚಾರದಲ್ಲಿ ಮುಸ್ಲಿಂ ನಾಯಕರ ನಡುವಿನ ಕಿತ್ತಾಟ ಬೀದಿಗೆ ಬಂದಿತ್ತು. ನಮ್ಮ ಸಮುದಾಯಕ್ಕೆ ಸಂಪುಟದಲ್ಲಿ ಸರಿಯಾದಂತಹ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಸ್ಫೋಟಗೊಳ್ಳುವ ಹಂತಕ್ಕೂ ಕೂಡ ತಲುಪಿದೆ. ಇದು ಕೇವಲ ಸಚಿವ ಸ್ಥಾನದ ಪ್ರಶ್ನೆಯಲ್ಲ, ಕಾಂಗ್ರೆಸ್ ಪಕ್ಷದ ಆಂತರಿಕ ನಾಯಕತ್ವದ ಮೇಲೆ ಮುಸ್ಲಿಂ ನಾಯಕರು ಹಿಡಿತ ಸಾಧಿಸಲು ನಡೆಸುತ್ತಿರುವ ಹೋರಾಟವೂ ಹೌದು. ಹಾಗಾದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಯಾವಾಗ? ಅದಕ್ಕೆ ಈ ಮೇ 4 ಡೆಡ್ಲೈನ್. ಮೇ 4ರ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆಯಾಗೋದು ಬಹುತೇಕ ಖಚಿತ. ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ಉಳಿಸಿಕೊಳ್ತಾರಾ ಅಥವಾ ಬದಲಾವಣೆಯ ಗಾಳಿಗೆ ಶರಣಾಗ್ತಾರಾ? ಶಾಸಕರ ಅಸಮಾಧಾನವನ್ನ ಹೈಕಮಾಂಡ್ ಹೇಗೆ ತಣಿಸ್ತದೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಕಾಲ ಸನ್ನಿಹಿತವಾಗಿದೆ. ಕರ್ನಾಟಕದ ರಾಜಕೀಯದ ಹೈ ವೋಲ್ಟೇಜ್ ಡ್ರಾಮಾ ನೋಡೋದಕ್ಕೆ ಇಡೀ ರಾಜ್ಯವೇ ಕಾಯ್ತಾ ಇದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.